ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಸೆಷನಲ್ಲಿ ಲ್ಯಾಂಡ್ ಸರ್ವೇಯರ್ ಮಾಡೆಲ್ ಕ್ವೆಶನ್ ಪೇಪರ್ ಫಾರ್ ದ ಇಯರ್ ಆಫ್ 2024 ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ನಾವು ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಈಗ ಆಲ್ರೆಡಿ 1ರಿಂದ 50ರವರೆಗೆ ಕ್ವೆಶನ್ಸ್ಗಳನ್ನು ನೋಡಿರ್ತೀವಿ. ಈ ಒಂದು ಸೆಷನಲ್ಲಿ 51ರಿಂದ 100ರವರೆಗೆ ಈ ಒಂದು ಕ್ವೆಶನ್ಗಳನ್ನು ನೋಡೋಣ. ಫ್ರೆಂಡ್ಸ್, ಇನ್ನು ಈ ಒಂದು ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಯಾರು ನೋಡಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮುಖಾಂತರ ನೀವು ಹೋಗಿ ನೋಡ್ಬೋದು. ಓಕೆ, ವಿದೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೋ ಟು ಫಸ್ಟ್ ಕ್ವೆಶನ್. 51st ಕ್ವೆಶನ್. ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನಗಳು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ ಸೇರಿಲ್ಲ? ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಒಂದು ಮಾತ್ರ ಇದು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಈ ಒಂದು ರಾಷ್ಟ್ರೀಯ ಉದ್ಯಾನವನ ಇಲ್ಲ. ಸೊ ಈಗ ನಾರ್ಮಲಾಗಿ ನಿಮ್ಗೆ ಹೇಳ್ಬೇಕಂದ್ರೆ ಈ ಅಂಡಮಾನ್ ನಿಕೋಬಾರ್ದಲ್ಲಿ ಬಟನ್ ಐಲ್ಯಾಂಡ್ ರಾಷ್ಟ್ರೀಯ ಉದ್ಯಾನವನ ಇದೆ. ಓಕೆ, ನೆಕ್ಸ್ಟ್ ಮೌಂಟ್ ಹ್ಯಾರಿಯಟ್ ರಾಷ್ಟ್ರೀಯ ಉದ್ಯಾನವನ ಇದೆ. ನೆಕ್ಸ್ಟ್ ಮೌಲಿಂಗ್ ರಾಷ್ಟ್ರೀಯ ಉದ್ಯಾನವನ, ಇದು ಎಲ್ಲಿಪ್ಪ, ಇದು ಮೌಲಿಂಗ್ ರಾಷ್ಟ್ರೀಯ ಉದ್ಯಾನವನ ಅಂಡಮಾನ್ ನಿಕೋಬಾರ್ದಲ್ಲಿ ಇಲ್ಲ. ಓಕೆ, ಸೊ ಇದು ಆಪ್ಷನ್ ಕರೆಕ್ಟ್ ಆಗುತ್ತೆ. ಮತ್ತು ವಂಡೂರ್ ಸಾಗರ್ ರಾಷ್ಟ್ರೀಯ ಉದ್ಯಾನವನ ಇದೆ. ಓಕೆ, ಸೊ ಈ ಬಟನ್ ಐಲ್ಯಾಂಡ್, ಮೌಂಟ್ ಹ್ಯಾರಿಯಟ್ ಮತ್ತು ವಂಡೂರ್ ಸಾಗರ್ ಇವು ಮೂರು ರಾಷ್ಟ್ರೀಯ ಉದ್ಯಾನವನಗಳು ಈ ಅಂಡಮಾನ್ ನಿಕೋಬಾರ್ದಲ್ಲಿ ಬರ್ತಾವೆ. ಸೊ ಈ ಮೌಲಿಂಗ್ ರಾಷ್ಟ್ರೀಯ ಉದ್ಯಾನವನ ಮತ್ತೆ ಎಲ್ಲೈತಿ? ಈ ಒಂದು ರಾಷ್ಟ್ರೀಯ ಉದ್ಯಾನವನ ಅರುಣಾಚಲ ಪ್ರದೇಶದಲ್ಲಿದೆ. ಅರುಣಾಚಲ ಪ್ರದೇಶದಲ್ಲಿ ಕಂಡುಬರ್ತದೆ. ಯಾವುದು? ಮೌಲಿಂಗ್ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟ್ ಕ್ವೆಶನ್. ಬಿಂದ್ವಾಸ್ ವನ್ಯಜೀವಿ ಅಭಯಾರಣ್ಯ ಇದು ಯಾವ ರಾಜ್ಯದಲ್ಲಿ ಕಂಡುಬರ್ತದೆ? ಈ ಬಿಂದ್ವಾಸ್ ವನ್ಯಜೀವಿ ಅಭಯಾರಣ್ಯ ಅನ್ನೋದು ಇದು ಹರಿಯಾಣ ರಾಜ್ಯದಲ್ಲಿ ಕಂಡುಬರ್ತದೆ. ಓಕೆ, ಸೊ ಈ ಒಂದು ವನ್ಯಜೀವಿ ಧಾಮಗಳಲ್ಲಿ ಪ್ರಮುಖವಾದಂಥ ವನ್ಯಜೀವಿಗಳ ಯಾವಪ್ಪ ಅಂದ್ರೆ ನೀಲಗೈ, ಲಂಗೂರ್, ಬಂದರ್, ನೀಲಿ ನವಿಲು, ರೂಪಸ್ ಟ್ರಿಫೈ, ಇಂಡಿಯನ್ ಗ್ರೇ ಹಾರ್ನ್ಬಿಲ್. ಓಕೆ, ಈ ಥರದ ಒಂದು ವನ್ಯಜೀವಿಗಳಲ್ಲಿ ಕಂಡುಬರ್ತಾವೆ. ಓಕೆ, ನೆಕ್ಸ್ಟ್. ಕೆಳಗಿನ ಯಾವ ದೇಶವು ವಿಶ್ವದ ಮೊದಲ ಸುಸ್ಥಿರ ಜೈವಿಕ ಇಂಧನ ಆರ್ಥಿಕತೆಯನ್ನು ಹೊಂದಿದೆ ಎಂದು ಪರಿಗಣಿಸಲಾಗಿದೆ? ಇಲ್ಲಿ ಬ್ರೆಜಿಲನ್ನು ಜೈವಿಕ ಇಂಧನ ಉದ್ಯಮದ ನಾಯಕ ಮತ್ತು ವಿಶ್ವದ ಮೊದಲ ಸುಸ್ಥಿರ ಜೈವಿಕ ಇಂಧನ ಆರ್ಥಿಕತೆ ಎಂದು ಕರೆಯಲಾಗುತ್ತೆ. ಓಕೆ, ಸೊ ಇಲ್ಲಿ ಬ್ರೆಜಿಲ್ ಆನ್ಸರ್ ಆಗುತ್ತೆ. ಇದು ಬ್ರೆಜಿಲು 2009ರಲ್ಲಿ ಕಬ್ಬನ್ನು ಇಥೆನಾಲ್ ಆಗಿ ಹೊಸ ಸಮರ್ಥೀಯ ನೀತಿಗಳನ್ನು ಅಳವಡಿಸಿಕೊಂಡಿತ್ತು ಈ 2009ನಲ್ಲಿ. ಓಕೆ, ನೆಕ್ಸ್ಟ್. ಈ ಕೆಳಗಿನವುಗಳಲ್ಲೇ ಯಾವುದು ಭಾರತದಲ್ಲಿ ಕೃಷಿ ಬೆಳೆ ವರ್ಷದ ಅವಧಿಯನ್ನು ಪ್ರಸ್ತುತಪಡಿಸುತ್ತದೆ? ಕೃಷಿ ಬೆಳೆ ಅವಧಿ ಇದು ಜುಲೈನಿಂದ ಜೂನ್ ಬರ್ತದೆ. ಓಕೆ, ಈ ಅವಧಿಯಲ್ಲಿ ಬೀಜದ ಒಂದು ಏನಪ್ಪ ಬಿತ್ತನೆ ಆಗಲಿ, ಇದು ಒಂದು ಮುಂತಾದ ಒಂದು ಕಾರ್ಯಗಳು ಇಲ್ಲಿ ಆಗ್ತಾವೆ. ಕೃಷಿ ಮಾಡುವುದು, ಕೊಯ್ಲು, ಒಕ್ಕಣೆ ಇತ್ಯಾದಿ ಈ ಒಂದು ವಿವಿಧ ಕೃಷಿ ಕಾರ್ಯಾಚರಣೆಗಳನ್ನು ಕೈಗೊಳ್ಳಲಾಗುತ್ತದೆ ಜುಲೈನಿಂದ ಜೂನ್. ನೆಕ್ಸ್ಟ್. ನೀರಿನ ತಾಪಮಾನವು 30 ಡಿಗ್ರಿ ಸೆಲ್ಸಿಯಸ್ ಮತ್ತು 0 ಡಿಗ್ರಿ ಸೆಲ್ಸಿಯಸ್ನಿಂದ ಕಡಿಮೆಯಾದಾಗ ಏನಾಗುತ್ತದೆ? ಈಗ ನೋಡಿ, ನೀರು
ತಾಪಮಾನ 30 ಡಿಗ್ರಿ ಸೆಲ್ಸಿಯಸ್ನಿಂದ, ಓಕೆ, ಇದು ನಿಂದ ಬರ್ತದೆ ಅವಕ್ಕೆ, ಇದು 30 ಡಿಗ್ರಿ ಸೆಲ್ಸಿಯಸ್ನಿಂದ 0 ಡಿಗ್ರಿ ಸೆಲ್ಸಿಯಸ್, 30ರಿಂದ 0 ಡಿಗ್ರಿ ಸೆಲ್ಸಿಯಸ್ಗೆ ಇಳಿಯುವುದರಿಂದ ಏನಾಗುತ್ತಾ, ಮಂಜುಗಡ್ಡೆಯ ರಚನೆ ನಡೆಯುತ್ತಾ. ಓಕೆ, ಹೀಗೆ ರೂಪುಗೊಂಡ ಮಂಜುಗಡ್ಡೆಯ ಪ್ರಮಾಣವು ನೀರಿನ ಪ್ರಮಾಣಕ್ಕಿಂತ ಹೆಚ್ಚಾಗಿರ್ತದೆ. ಅರ್ಥ ಆಯ್ತಾ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತಾ? ಆಪ್ಷನ್ ನಂಬರ್ ಬಿ ಆಗುತ್ತಾ. ಓಕೆ, ಇಲ್ಲಿ ಒಂದು ರಚನೆಯಾದಂಥ ಒಂದು ಮಂಜುಗಡ್ಡೆಯ ಪ್ರಮಾಣವು ನೀರಿನ ಪರಿಮಾಣಕ್ಕಿಂತ ಹೆಚ್ಚಾಗಿರ್ತದೆ. ಈಗ ಒಂದು ಇಷ್ಟು ನೀರು ಅದಾವಂತ ತಿಳ್ಕೊಳ್ಳಿ ಒಂದು ಬಕೆಟಲ್ಲಿ. ಇದನ್ನು 30 ಡಿಗ್ರಿ ಸೆಲ್ಸಿಯಸ್ ಇದೆ ನೀರಿದು. ಇದನ್ನು 0 ಡಿಗ್ರಿ ಸೆಲ್ಸಿಯಸ್ ಮಾಡಿದ್ರೆ ಏನಾಗುತ್ತೆ, ಅದರ ಒಂದು ಮಂಜುಗಡ್ಡೆ ತಯಾರಾಗುತ್ತೆ. ಬಟ್ ಅದು ನೀರಿನ ಗಾತ್ರಕ್ಕಿಂತ ಆ ಒಂದು ಮಂಜುಗಡ್ಡೆಯ ಪ್ರಮಾಣ ಹೆಚ್ಚಾಗಿರ್ತದೆ. ಅರ್ಥ ಆಯ್ತಾ? ಸೊ ಇಲ್ಲಿ ರೈಟ್ ಆನ್ಸರ್ ಏನಾಗುತ್ತಪ್ಪ? ರೈಟ್ ಆನ್ಸರು ಆಪ್ಷನ್ ನಂಬರ್ ಬಿ ಆಗುತ್ತಾ. ಓಕೆ, ನೆಕ್ಸ್ಟ್ ಕ್ವಶನ್. ಉಷ್ಣವಲಯದ ಮಳೆಕಾಡುಗಳು ಡ್ಯಾಶ್. ಈ ಉಷ್ಣವಲಯದ ಮಳೆಕಾಡುಗಳು ಹೇಗಿರ್ತಾವ? ಸೊ ಈ ಒಂದು ಉಷ್ಣವಲಯದ ಮಳೆಕಾಡುಗಳು ಸಮಭಾಜಕದ ಸಮೀಪದಲ್ಲಿ ಕಂಡುಬರ್ತಾವೆ. ಸೊ ಈಗ ಪೃಥ್ವಿ ಹೀಗೆ ಇದೆ ಅಂದ್ರೆ, ಸೊ ಇದು ಸಮಭಾಜಕ ವೃತ್ತ. ಓಕೆ, ಈ ಒಂದು ಸಮಭಾಜಕ ವೃತ್ತದ ಭಾಗ, ಈ ಒಂದು ನಿಯರ್ ಬೈ ಈ ಒಂದು ಏರಿಯಾದಲ್ಲಿ ಹೆಚ್ಚಿನ ತಾಪಮಾನ ಇರ್ತದೆ. ಇದರಿಂದ ಹೆಚ್ಚಿನ ಮಳೆಯಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ. ಆದ್ದರಿಂದ ಅಲ್ಲಿಯ ಸಸ್ಯವರ್ಗವು ವೈವಿಧ್ಯಮಯ ಮತ್ತು ಶ್ರೀಮಂತವಾಗಿದೆ ಮತ್ತು ತೇವಾಂಶದ ಬಹುಪಾಲು ದೀರ್ಘಕಾಲಿಕ ಒಂದು ಉಪಸ್ಥಿತಿಯಿಂದಾಗಿ ಮರಗಳು ಅಲ್ಲಿ ಎಲೆಯನ್ನು ಉದುರಿ ಬಿಡ್ತಾವ. ಆದರೆ ನಿರ್ದಿಷ್ಟ ಚಲುವ ಅವಧಿಯನ್ನು ಹೊಂದಿರುವುದಿಲ್ಲ. ಓಕೆ, ಇಲ್ಲಿ ನೋಡಿ, ಎಲೆಗಳನ್ನು ಉದುರಿಸ್ತಾವೆ ಆದರೆ ನಿರ್ದಿಷ್ಟ ಋತುವನ್ನು ಹೊಂದಿರುವುದಿಲ್ಲ. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಚಿರಾಂಗ್ ರಿಪು ಆನೆ ಸಂರಕ್ಷಣಾ ಮೀಸಲು ಕೆಳಗಿನ ಯಾವ ರಾಜ್ಯಗಳಲ್ಲಿ ಕಂಡು ಬರ್ತದೆ? ಚಿರಾಂಗ್ ರಿಪು ಆನೆ ಸಂರಕ್ಷಣಾ, ಇದು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರ್ತದೆ. ಓಕೆ, MIKE ಅನ್ನೋ ಒಂದು ನಿಮಗೆ ಕಾರ್ಯಕ್ರಮ ಗೊತ್ತಿರಬೇಕು, ಮೈಕ್. ಈ ಒಂದು ಕಾರ್ಯಕ್ರಮದ ಅಡಿಗಳಲ್ಲಿ ಕೂಡ ಇದೊಂದು ಸೈಟ್ ಆಗಿದೆ. ಇದೊಂದು ಮೀಸಲು ಸಂರಕ್ಷಣಾ ಒಂದು ಏರಿಯಾ ಅಂದರೆ ಒಂದು ರಿಸರ್ವ್ ಅಭಯಾರಣ್ಯ ಆಗಿದೆ. ಅಭಯಾರಣ್ಯ ಅಥವಾ ಈ ಒಂದು ಎಲಿಫೆಂಟ್ ರಿಸರ್ವ್ ಆಗಿದೆ. ಓಕೆನಾ? ನೆಕ್ಸ್ಟ್, ಕೆಳಗಿನ ಯಾವ ದೇಶಗಳಲ್ಲಿ ಥಾರ್ ಮರುಭೂಮಿ ಇದೆ? ಇದಂತೂ ನಿಮಗೆ ಕಾಮನ್ ಆಗಿ ಗೊತ್ತಿರೋದೆ. ಆದರೆ ಇದರಲ್ಲಿ ಹೇಳೋದು ವಿಶೇಷತೆ ಏನಂದರೆ, ಭಾರತದಲ್ಲಿ ಇದೆ ಅಂತ ನಿಮಗೆ ಗೊತ್ತು, ಬಟ್ ಇಲ್ಲೇನು ಕೊಟ್ಟಿದ್ದಾರೆ? ಭಾರತ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಅಂತ ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಈ ಥಾರ್ ಮರುಭೂಮಿಯನ್ನು ಗ್ರೇಟ್ ಇಂಡಿಯನ್ ಡೆಸರ್ಟ್ ಅಂತ ಕರೀತಾರೆ. ಇದು ಭಾರತೀಯ ಉಪಖಂಡದ ವಾಯುವ್ಯ ಭಾಗದಲ್ಲಿ ಕಂಡುಬರ್ತದೆ. ಸುಮಾರು 2 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದೈತಿ ಮತ್ತು ಅತಿ ದೊಡ್ಡ ಇದೊಂದು ಶುಷ್ಕ ಪ್ರದೇಶ. ಇದು ಭಾರತ ಮತ್ತು ಪಾಕಿಸ್ತಾನದ ಈ ಒಂದು ನಡುವೆ ನೈಸರ್ಗಿಕ ಗಡಿಯನ್ನು ರೂಪಿಸ್ತದೆ. ಓಕೆ, ಭಾರತ ಮತ್ತು ಪಾಕಿಸ್ತಾನ. ಆಪ್ಷನ್ ಬಿ ಕರೆಕ್ಟ್. 1 ಮತ್ತು ಕೇವಲ 1 ಮತ್ತು 2. ಇದು ಪ್ರಪಂಚದ 17ನೇ ಅತಿ ದೊಡ್ಡ ಮರುಭೂಮಿಯಾಗಿದೆ. 17ನೇದು, 70th. ಓಕೆ, ನೆಕ್ಸ್ಟ್, ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಚಂಡಮಾರುತಗಳು ವಾತಾವರಣದಲ್ಲಿರುವ ಅನಿಲ ಸಾರಜನಕವನ್ನು ಅಮೋನಿಯಾ ಮತ್ತು ನೈಟ್ರೇಟ್ಗಳಾಗಿ ಪರಿವರ್ತಿಸುತ್ತವೆ. ಅಮೋನಿಯಾ ಮತ್ತು ನೈಟ್ರೇಟ್ಗಳು ಮಳೆಯ ಮೂಲಕ ಭೂಮಿಯ ಮೇಲ್ಮೈಯನ್ನು ತಲುಪುತ್ತವೆ.
ನಂತರ ಸಸ್ಯಗಳಿಂದ ಮಣ್ಣಿನಲ್ಲಿ ಬಳಸಲ್ಪಡುತ್ತವೆ. ಇಲ್ಲಿ ಸರಿಯಾದ ಒಂದು ಆಯ್ಕೆಯನ್ನು ನೀವು ಕಂಡುಹಿಡಿಬೇಕು. ಫ್ರೆಂಡ್ಸ್, ಇಲ್ಲಿ ಚಂಡಮಾರುತಗಳು ವಾತಾವರಣದಲ್ಲಿರುವ ಒಂದು ನೈಟ್ರೋಜನನ್ನು ಏನು ಮಾಡ್ತವೆ, ಅಮೋನಿಯಾ NH4 ಮತ್ತು ನೈಟ್ರೇಟ್ಗಳಾಗಿ ಇವನ್ನು ಪರಿವರ್ತಿಸ್ತಾವೆ. ಓಕೆ, ಅಮೋನಿಯಾ ಮತ್ತು ನೈಟ್ರೇಟ್ಗಳು ಮಳೆಯ ಮೂಲಕ ಭೂಮಿಯ ಮೇಲ್ಮೈಯನ್ನು ತಲುಪ್ತಾವೆ ಮತ್ತು ನಂತರ ಸಸ್ಯಗಳು ಅವುಗಳನ್ನು ಬಳಸಿಕೊಳ್ಳಲು ಮಣ್ಣಿನಲ್ಲಿ ಸೇರುತ್ತವೆ. ಆ ಮಣ್ಣಿನಿಂದ ಸಸ್ಯಗಳು ಹೀರಲ್ಪಡ್ತವೆ. ಓಕೆನಾ? ಸೊ ಇಲ್ಲಿ ಆಪ್ಷನ್ 2, 1 ಮತ್ತು 2 ಕರೆಕ್ಟ. ನೆಕ್ಸ್ಟ್, ಓಕ್, ಪೈನ್, ದೇವದಾರ್, ಬರ್ಚ್, ರೋಡೋಡೆಂಡ್ರಾನ್ ಈ ಕೆಳಗಿನ ಯಾವ ಪ್ರದೇಶದ ಪ್ರಮುಖ ಮರಗಳಾಗಿವೆ? ಈ ಓಕ್, ಪೈನ್, ದೇವದಾರ್ ಇತ್ಯಾದಿ ಈ ಒಂದು ಮರಗಳು ಶೀತ ಮರುಭೂಮಿಗಳ ಒಂದು ಪ್ರಮುಖ ಮರಗಳಾಗಿವೆ. ಇವು ಹೆಚ್ಚಾಗಿ ಶೀತ ಮರುಭೂಮಿಗಳಲ್ಲಿ ಕಂಡುಬರ್ತಾವೆ. ಅಲ್ಪೈನ್ ವಲಯದಲ್ಲಿ ಇವು ಬರ್ಚು, ರೋಡೋಡೆಂಡ್ರಾನನ್ನು ನಾವು ಹುಲ್ಲುಗಳೊಂದಿಗೆ ಕಾಣ್ಬೋದು. ಸೊ ಇಲ್ಲಿ ಶೀತ ಮರುಭೂಮಿ ಕರೆಕ್ಟ್. ಮಾಂಟ್ರಿಯಲ್ ಪ್ರೋಟೋಕಾಲ್ನ ಮೊದಲ ಸಭೆಯು ಈ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಿತು? ಮಾಂಟ್ರಿಯಲ್ ಪ್ರೋಟೋಕಾಲ್ ಇದು ಭೂಮಿಯ ದುರ್ಬಲವಾದ ಓಜೋನ್ ಪದರವನ್ನು ಸವಕಳಿಯಿಂದ ರಕ್ಷಿಸಲು ಈ ಮಾಂಟ್ರಿಯಲ್ ಪ್ರೋಟೋಕಾಲನ್ನು 16 ಸೆಪ್ಟೆಂಬರ್ 1987 ಅಂದು ಸೈನ್ ಮಾಡಲಾಗ್ತದೆ. ಓಕೆ, 1987 ನೆನಪಿಡ್ರಿ. ಮಾಂಟ್ರಿಯಲ್ ಪ್ರೋಟೋಕಾಲ್ ಇದು ಓಜೋನ್ ಸವಕಳಿಯ ಒಂದು ವಸ್ತುಗಳ ಉತ್ಪಾದನೆ ಮತ್ತು ಬಳಕೆಯನ್ನು ಕಡಿಮೆ ಮಾಡಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಸೊ ಈ ಒಂದು ಮಾಂಟ್ರಿಯಲ್ ಪ್ರೋಟೋಕಾಲ್ನ ಮೊದಲ ಸಭೆಯು ಹೆಲ್ಸಿಂಕಿಯಲ್ಲಿ ನಡೆಯಿತು. ಈ ಹೆಲ್ಸಿಂಕಿ ಅನ್ನೋದು ಯಾವ ದೇಶದಲ್ಲಿ ಕಂಡುಬರ್ತದೆ ಮತ್ತು ಯಾವ ದೇಶದ ರಾಜಧಾನಿಯಾಗಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮೀನಮಾಟ ಸಮಾವೇಶವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ನಿಮಗೆ ಮೀನಮಾಟ ರೋಗ ಅಂತ ಗೊತ್ತು. ಈ ಮೀನಮಾಟ ಸಮಾವೇಶವು ಒಂದು ಮಾನವಜನ್ಯ ಹೊರಸೂಸುವಿಕೆ ಮತ್ತು ಪಾದರಸ ಮತ್ತು ಅವುಗಳ ಸಂಯುಕ್ತಗಳ ಒಂದು ಬಿಡುಗಡೆಗಳಿಂದ ಮಾನವನ ಆರೋಗ್ಯ ಮತ್ತು ಪರಿಸರವನ್ನು ರಕ್ಷಿಸಲು ಈ ಒಂದು ಜಾಗತಿಕ ಒಪ್ಪಂದವನ್ನು ಮಾಡ್ತಾರೆ. ಇದು ಮೀನಮಾಟ ಅನ್ನೋದು ಒಂದು ಸ್ಥಳ, ಜಪಾನ್ದಲ್ಲಿ ಬರುವ ಒಂದು ಸ್ಥಳ. ಬಟ್ ಇದು ಮೀನಮಾಟ ರೋಗವು ನಾರ್ಮಲಾಗಿ ಬರೋದು ಪಾದರಸ ಅಂದರೆ ಮರ್ಕ್ಯೂರಿ Hg. ಓಕೆ, ಸುದ್ದಿಯಲ್ಲಿ ಕಂಡುಬಂದ ಮಿಷನ್ ವಾತ್ಸಲ್ಯ ಯಾವ ಕೇಂದ್ರ ಸಚಿವಾಲಯಕ್ಕೆ ಸಂಬಂಧಿಸಿದೆ? ಮಿಷನ್ ವಾತ್ಸಲ್ಯ ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ. ಆಪ್ಷನ್ ಎ ಕರೆಕ್ಟ್. ಆ್ಯಕ್ಚುಲಿ ಇಲ್ಲಿ ಅನಾಥರು ಮತ್ತು ಬೀದಿ ಮಕ್ಕಳು ಸೇರಿದಂತೆ ದುರ್ಬಲ ಮಕ್ಕಳನ್ನು ಗುರುತಿಸುವ ಕಾರ್ಯವನ್ನು ಈ ಒಂದು ಮಿಷನ್ ಮಾಡ್ತದೆ. ಯಾವ ಕೇಂದ್ರ ಸಚಿವಾಲಯವು ಎಸ್-ಟೆಕ್ ಮ್ಯಾನ್ಯುವಲ್ ಆ್ಯಂಡ್ ವಿನ್ಸ್ ಪೋರ್ಟಲನ್ನು ಪ್ರಾರಂಭಿಸಿತು? ಎಸ್-ಟೆಕ್ ಮ್ಯಾನ್ಯುವಲ್ ಆ್ಯಂಡ್ ವಿನ್ಸ್ ಇದು ನವದೆಹಲಿಯಲ್ಲಿ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ಈ ಒಂದು ಎಸ್-ಟೆಕ್ ಮ್ಯಾನ್ಯುವಲ್ ವಿನ್ಸ್ ಪೋರ್ಟಲನ್ನು ಮನೆಯಿಂದ ಮನೆಗೆ ದಾಖಲಾತಿ ಅಪ್ಲಿಕೇಶನ್ ಸೇರಿದಂತೆ ವಿವಿಧ ಉಪಕ್ರಮಗಳನ್ನು ಅನಾವರಣಗೊಳಿಸಿತು. ಇಲ್ಲಿ ಯಾವುದು? ಆಪ್ಷನ್ ಸಿ ಇಸ್ ದ ರೈಟ್. ಪ್ಲ್ಯಾಟ್ಫಾರ್ಮ್ ಆಧಾರಿತ GIG ವರ್ಕರ್ಸ್ ನೋಂದಣಿ ಮತ್ತು ಕಲ್ಯಾಣ ಈ ಒಂದು ಬಿಲ್ಲನ್ನು ಅಂಗೀಕರಿಸಿದ ಮೊದಲ ರಾಜ್ಯ?
ಇಲ್ಲಿ ಕರೆಕ್ಟ್ ಆನ್ಸರ್ ಏನು? ರಾಜಸ್ಥಾನ್ ಸರ್ಕಾರವು ಇತ್ತೀಚೆಗೆ ಈ ಒಂದು ಮಸೂದೆಯನ್ನು 2023ರಲ್ಲಿ ಪ್ರಸ್ತುತಪಡಿಸಿತು. ಓಕೆ, ಇದು ದೇಶದ ಮೊದಲ ಒಂದು ಶಾಸನವನ್ನು ಗುರುತಿಸಿದೆ. ಓಕೆ, ಆ್ಯಕ್ಚುಲಿ ಇದು GIG ವರ್ಕರ್ಸ್ಗೆ ಒಂದು ಸಾಮಾಜಿಕ ಭದ್ರತೆಯನ್ನು ಖಾತ್ರಿಪಡಿಸುವ ಗುರಿಯನ್ನು ಹೊಂದಿದೆ ರಾಜಸ್ಥಾನ್. ನೆಕ್ಸ್ಟ್, ಪ್ರಿನ್ಸ್ ಆಫ್ ವೇಲ್ಸ್ ಕಪ್ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಪ್ರಿನ್ಸ್ ಆಫ್ ವೇಲ್ಸ್ ಕಪ್, ಈ ಒಂದು ಪ್ರಿನ್ಸ್ ಆಫ್ ವೇಲ್ಸ್ ಕಪ್ಪವು ಗಾಲ್ಫ್ ಪಂದ್ಯಾವಳಿಗೆ ಸಂಬಂಧಪಟ್ಟಂತೆ ಆಗಿದೆ. ಗಾಲ್ಫ್ ಕ್ರೀಡೆಗೆ. ಓಕೆ, ಗಾಲ್ಫ್. ಆ್ಯಕ್ಚುಲಿ 1922ರಲ್ಲಿ ವೇಲ್ಸ್ನ ಪ್ರಿನ್ಸ್ ಅಂದರೆ ರಾಜಕುಮಾರ ಎಡ್ವರ್ಡ್ ಏಡ್ತ್ ಇವನು ಭಾರತಕ್ಕೆ ಭೇಟಿ ನೀಡಿದ ನೆನಪಿಗಾಗಿ ಈ ಟ್ರೋಫಿಯನ್ನು ಸ್ಥಾಪಿಸಲಾಯಿತು. ಓಕೆ, ಇದು ಆ್ಯಕ್ಚುಲಿ ನಮ್ಮ ಭಾರತದಲ್ಲಿ ರಾಯಲ್ ಕಲ್ಕತ್ತಾ ಗಾಲ್ಫ್ ಕ್ಲಬ್ ಆಯೋಜಿಸ್ತದೆ. ಓಕೆ, ನೆಕ್ಸ್ಟ್, ಮೊದಲ ಫಿಫಾ ಮಹಿಳಾ ವಿಶ್ವಕಪ್ ಗೆದ್ದ ತಂಡ ಯಾವುದು? ಇಲ್ಲಿ ಫಿಫಾ ಅನ್ನೋದು ಇದು ಫುಟ್ಬಾಲ್ ಒಂದು ಕ್ರೀಡೆಗೆ ಸಂಬಂಧಪಟ್ಟದ್ದು. ಇಲ್ಲಿ ಯುರೋಪಿಯನ್ ಚಾಂಪಿಯನ್ ನಾರ್ವೆ ದೇಶವು ಸ್ವೀಡನನ್ನು ಸೋಲಿಸಿ ಈ ಫಿಫಾ ಮಹಿಳಾ ವಿಶ್ವಕಪ್ಪನ್ನು ಮೊದಲು ಗೆದ್ದಿತ್ತು. ಓಕೆನಾ? ನಾರ್ವೆ ಕರೆಕ್ಟ್. ಮತ್ತು ನನಗೆ ತಿಳಿಸಿ ಫಿಫಾ ಪುರುಷ ವಿಶ್ವಕಪ್ ಗೆದ್ದ ಮೊದಲ ತಂಡ ಯಾವುದು? ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟವನ್ನು ಯಾವ ಸ್ಥಳದಲ್ಲಿ ನಡೆಸಲಾಯಿತು? ಮೊದಲ ಒಂದು ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟವನ್ನು ಅಥೆನ್ಸ್ನಲ್ಲಿ ನಡೆಸಲಾಯಿತು. ಓಕೆನಾ? ನೆಕ್ಸ್ಟ್, ಪರ್ತ್ ಸ್ಟೇಡಿಯಂ ಯಾವ ದೇಶದಲ್ಲಿದೆ? ಪರ್ತ್ ಸ್ಟೇಡಿಯಂ ಇರೋದು ಆಸ್ಟ್ರೇಲಿಯಾದಲ್ಲಿ. ಪರ್ತ್ ಸ್ಟೇಡಿಯಂ ಇದೊಂದು ಕ್ರಿಕೆಟ್ ಆಟಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಟೇಡಿಯಮ್ಮು. ಓಕೆನಾ? ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಇನ್ನೂ ತುಂಬ ಬರ್ತವೆ. ಓಕೆನಾ? ಕ್ಯಾನ್ಬೆರಾ ಬರುತ್ತೆ, ಸಿಡ್ನಿ ಬರುತ್ತೆ, ಮೆಲ್ಬೋರ್ನ್ ಕ್ರಿಕೆಟ್ ಸ್ಟೇಡಿಯಂ ಬರುತ್ತೆ, ಆಡಿಲೇಡ್ ಬರುತ್ತೆ. ಈ ಥರ ತುಂಬ ಒಂದು ನಾವು ಸ್ಟೇಡಿಯಮನ್ನು ನೋಡ್ಬೋದಲ್ಲಿ. ನೆಕ್ಸ್ಟ್, ಕಾರ್ಗಮ್ ಯಾವ ರಾಜ್ಯದ ಜಾನಪದ ನೃತ್ಯವಾಗಿದೆ? ಕಾರ್ಗಮ್ ನೋಡಿ, ಕಾರ್ಗಮ್ ಅನ್ನೋದು ಒಂದು ತಮಿಳುನಾಡಿನ ಸಾಂಪ್ರದಾಯಿಕ ನೃತ್ಯವಾಗಿದೆ. ಓಕೆ, ಇದನ್ನು ಪುರುಷ ನೃತ್ಯಗಾರರು ಪ್ರದರ್ಶಿಸುತ್ತಾರೆ. ಓಕೆ, ಅಂದರೆ ಇದರಲ್ಲಿ ಒಂದು ನೃತ್ಯದಲ್ಲಿ ಧೋತಿ ಹುಮಾಲೆಗಳನ್ನು ಧರಿಸ್ತಾರೆ. ಓಕೆ, ಎಂಟು ಪ್ರಧಾನ ಶಾಸ್ತ್ರೀಯ ಭಾರತೀಯ ನೃತ್ಯ ಸಂಪ್ರದಾಯಗಳಲ್ಲಿ ಒಂದಾದ ಸತ್ರಿಯ ಈ ಒಂದು ನೃತ್ಯವು ಈ ಒಂದು ಯಾವ ರಾಜ್ಯದಿಂದ ಬಂದಿದೆ ಅಥವಾ ಯಾವ ರಾಜ್ಯದಲ್ಲಿದೆ? ಸತ್ರಿಯ ಅನ್ನೋದು ಸತ್ರಿಯ ಅನ್ನೋದು ಇದು ಅಸ್ಸಾಂ. ಸತ್ರಿಯ ಈ ನೃತ್ಯ ಭಾರತದ ಒಂದು ಅಸ್ಸಾಂನಲ್ಲಿ ಕಂಡುಬರ್ತದೆ. ಓಕೆ, ಇದು 15ನೇ ಶತಮಾನದ ಅಸ್ಸಾಂನಲ್ಲಿ ವೈಷ್ಣವ ಧರ್ಮದ ಸಂಸ್ಥಾಪಕ ಮಹಾನ್ ಸಂತ ಶಂಕರದೇವ್ ರಚಿಸಿದ ನಂತರ ಈ ಒಂದು ಸತ್ರಿಯ ಜೀವಂತ ಸಂಪ್ರದಾಯವಾಗಿ ಉಳಿದಿದೆ ಅಸ್ಸಾಂ. ಕೆಳಗಿನವುಗಳಲ್ಲಿ ಯಾವುದು ವೇದಾಂಗವಲ್ಲ? ಇಲ್ಲಿ ವೇದಾಂಗ ಅಂದರೆ ಈ ಒಂದು ವೈದಿಕ ಸಾಹಿತ್ಯದಲ್ಲಿ 6 ವೇದಾಂಗಗಳು ಬರ್ತವೆ. 6 ವೇದಾಂಗ.
6 ವೇದಾಂಗಗಳಂದರೆ ಯಾವ್ಯಾವು? ಶಿಕ್ಷಾ ಬರುತ್ತೆ, ವ್ಯಾಕರಣ, ಛಂದಸ್ಸ, ನಿರುಕ್ತ, ಜ್ಯೋತಿಷ ಮತ್ತು ಕಲ್ಪ. ಯಾವ್ಯಾವ ನೋಡಿ? ಶಿಕ್ಷಾ, ವ್ಯಾಕರಣ, ಛಂದಸ್, ನಿರುಕ್ತ, ಜ್ಯೋತಿಷ ಮತ್ತು ಕಲ್ಪ. ಅಂದರೆ ಇದರಲ್ಲಿ ಬ್ರಾಹ್ಮಣ ಬರೋದಿಲ್ಲ. ಓಕೆನಾ? ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಇಲ್ಲಿ ಒಂದು ಕಡೆ ಏನು ಕೊಟ್ಟಿದ್ದಾರೆ? ಇವು ಉಪನಿಷತ್ತು, ಸಾಮವೇದ, ಋಗ್ವೇದ, ಅಥರ್ವವೇದ ಅಂತ ಕೊಟ್ಟಿದ್ದಾರೆ. ಸೊ ಇವುಗಳಿಗೆ ನಾವು ಸರಿಯಾಗಿ ಹೊಂದಾಣಿಕೆ ಮಾಡಬೇಕಿಲ್ಲಿ. ಇಲ್ಲಿ ನೋಡಿ, ಕರೆಕ್ಟ್ ಆನ್ಸರ್ ಏನು ಬರುತ್ತೆ ಅಂದರೆ ಉಪನಿಷತ್ತುಗಳು ಇವು ಏನಪ್ಪ? ನಿಗೂಢ ಸಿದ್ಧಾಂತಗಳಾಗ್ತಾವೆ. ಸಾಮವೇದ ಇದರಲ್ಲಿ ಧಾರ್ಮಿಕ ರಸ ತುಂಬೈತಿ, ಅಂದರೆ ಸಂಗೀತದ ಬಗ್ಗೆ ಮತ್ತು ಈ ಧರ್ಮದ ಬಗ್ಗೆ. ಋಗ್ವೇದ ಪ್ರಪಂಚದ ಅತ್ಯಂತ ಹಳೆಯ ಗ್ರಂಥಗಳು. ಅಥರ್ವಣ ವೇದ ಮಾಂತ್ರಿಕ ಮಂತ್ರಗಳು ಅಥವಾ ಪಠಣಗಳು. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? 3, 4, 1, 2. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಕವಿರಾಜ ಮಾರ್ಗವು ಕನ್ನಡ ಸಾಹಿತ್ಯದಲ್ಲೇ ಕಾವ್ಯಾತ್ಮಕ ಮತ್ತು ವ್ಯಾಕರಣದ ಬಗ್ಗೆ ಲಭ್ಯವಿರುವ ಆರಂಭಿಕ ಬರಹವಾಗಿದೆ. ಈ ಒಂದು ಕೃತಿಯನ್ನು ಯಾವ ರಾಜ್ಯನಿಂದ ಬರೆಯಲಾಗಿದೆ? ಈ ಒಂದು ಕವಿರಾಜ ಮಾರ್ಗ ಈ ಒಂದು ಕೃತಿಯನ್ನು ಕನ್ನಡ ಭಾಷೆಯಲ್ಲಿ ಕಾವ್ಯಶಾಸ್ತ್ರ ಮತ್ತು ವ್ಯಾಕರಣದ ಮೇಲೆ ಲಭ್ಯವಿರುವ ಒಂದು ಆರಂಭಿಕ ಕೃತಿಯಾಗಿದ್ದು, ಇದನ್ನು ಪ್ರಸಿದ್ಧ ರಾಷ್ಟ್ರಕೂಟ ರಾಜ ಅಮೋಘ ವರ್ಷ 1ನೇ ಅಮೋಘ ವರ್ಷ ಇವರಿಂದ ಒಂದು ಬರೆಯಲ್ಪಟ್ಟಿದೆ. ಓಕೆ, ನೆಕ್ಸ್ಟ್, ಯೋಗ ದರ್ಶನದ ಪ್ರತಿಪಾದಕರು ಯಾರು? ಯೋಗ ದರ್ಶನದ ಪ್ರತಿಪಾದಕರು ಇಲ್ಲಿ ಪತಂಜಲಿ ಕಂಡುಬರ್ತಾರೆ. ಪತಂಜಲಿ ಭಾರತೀಯ ತತ್ವಶಾಸ್ತ್ರದ 6 ವ್ಯವಸ್ಥೆಗಳಲ್ಲಿ ಅಥವಾ ಒಂದು ದರ್ಶನಗಳಲ್ಲಿ ಯೋಗವನ್ನು ಪತಂಜಲಿಯು ತನ್ನ ಒಂದು ಯೋಗ ಸೂತ್ರಗಳಲ್ಲಿ ವಿವರಿಸಿದ್ದಾನೆ. ಈ ಸೂತ್ರಗಳು ಯೋಗದ ಸಿದ್ಧಾಂತ ಮತ್ತು ಅಭ್ಯಾಸದ ಮೇಲೆ 196 ಭಾರತೀಯ ಸೂತ್ರಗಳ ಒಂದು ಸಂಗ್ರಹವಾಗಿದೆ. ಅರ್ಥ ಆಯ್ತಾ? ಕೆಳಗಿನವುಗಳಲ್ಲಿ ಯಾವುದು ಪ್ರಸಿದ್ಧ ಆಸಾಮಿ ಹಬ್ಬ? ಇಲ್ಲಿ ಆಸಾಮಿ ಹಬ್ಬ ಅನ್ನೋದು ರೊಂಗಾಲಿ ಬಿಹು ಅಂತ ಬರುತ್ತೆ. ರೊಂಗಾಲಿ ಬಿಹು ಇದು ಆಸಾಂನಲ್ಲಿ ಕಂಡುಬರ್ತದೆ. ನಾರ್ಮಲಾಗಿ ಮೂರು ಬಿಹು ಹಬ್ಬಗಳಿವೆ. ಓಕೆ, 3 ಬಿಹು. ಓಕೆ, ಬೋಹಾಗಿದೆ, ಮಾಗಿದೆ, ಕಾತಿ ಇದೆ. ಅಂದರೆ ಡಿಫ್ರೆಂಟ್ ಬೋಹಾಗ್, ಈ ಬೋಹಾಗ್ ಬಿಹುಗೆ ಏನಂತಾರೆ? ಈ ರೊಂಗಾಲಿ ಬಿಹು ಅಂತಾರೆ. ಎರಡೂ ಒಂದೇ, ಬೋಹಾಗ್ ಬಿಹು, ರೊಂಗಾಲಿ ಬಿಹು. ಓಕೆ, ಇದನ್ನು ಏಪ್ರಿಲ್ ತಿಂಗಳ ಒಂದು ಮಧ್ಯದಲ್ಲಿ ಇದನ್ನು ಆಚರಿಸಲಾಗ್ತದೆ, ಅಥವಾ ಇದು ಒಂದು ಕೃಷಿ ಋತುವಿನ ಆರಂಭ ಅಂತ ನಾವು ಅನ್ಬೋದು. ನೆಕ್ಸ್ಟ್, ಕೆಳಗಿನ ಯಾವ ದೇವಾಲಯವು ಅದರ ಸ್ಥಳದೊಂದಿಗೆ ಸರಿಯಾಗಿ ಹೊಂದಾಣಿಕೆಯಾಗಿದೆ? ಇಲ್ಲಿ ನೋಡಿ, ಒಂದೇದು ಯಾವುದು ಕೊಟ್ಟಿದ್ದಾರೆ? ಮಲ್ಲಿಕಾರ್ಜುನ ದೇವಾಲಯ. ಮಲ್ಲಿಕಾರ್ಜುನ ದೇವಾಲಯ ಆಂಧ್ರ ಪ್ರದೇಶ ಅಂತ ಕೊಟ್ಟಿದ್ದಾರೆ. ಸೊ ಕರೆಕ್ಟು, ಈ ಒಂದು ಮಲ್ಲಿಕಾರ್ಜುನ ದೇವಾಲಯ ಏನಿದೆಯಲ್ಲ ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತದೆ. ಇದು ಕರೆಕ್ಟ್, ಸರಿಯಾಗಿ ಹೊಂದಾಣಿಕೆ ಆಗಿದೆ. ನೆಕ್ಸ್ಟ್ ಮುಂದೆ ಏನು ಕೊಟ್ಟಿದ್ದಾರೆ? ಸ್ವಲ್ಪ 1 ಮಿನಿಟ್. ಈ ಮಲ್ಲಿಕಾರ್ಜುನ ದೇವಾಲಯದ ಇನ್ನೊಂದು ಸ್ವಲ್ಪ ಮಾಹಿತಿ ಹೇಳ್ತೀನಿ. ಈ ಮಲ್ಲಿಕಾರ್ಜುನ ದೇವಾಲಯ ಅನ್ನೋಕ್ಕಿಂತ ಹೆಚ್ಚು ಶ್ರೀಶೈಲಂ ಅನ್ನೋದು ಗೊತ್ತು ನಿಮಗೆ. ಶ್ರೀಶೈಲ. ಓಕೆ, ಶ್ರೀಶೈಲಂ ಈ ಒಂದು ಪಟ್ಟಣದಲ್ಲಿ ಈ ಒಂದು ಪಾತಾಳ ಗಂಗಾ ಕೃಷ್ಣಾ ನದಿಯ ದಡದಲ್ಲಿ ಇದು ಕಂಡುಬರ್ತದೆ. ಓಕೆ, ಈ ಶ್ರೀಶೈಲ ಪರ್ವತವನ್ನು ದಕ್ಷಿಣದ ಕೈಲಾಸವೆಂದೂ ಕರೀತಾರೆ.
ಇದು ಶಿವನಿಗೆ ಸಮರ್ಪಿತವಾಗಿದೆ. ಭಾರತದ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ಓಕೆನಾ. ಸೊ ಇದು ಸೋಮನಾಥ್, ಇದು ತಪ್ಪು. ತ್ರಯಂಬಕೇಶ್ವರ ತಪ್ಪು. ತ್ರಯಂಬಕೇಶ್ವರ, ಬೈದ್ಯನಾಥ ಧಾಮ ಇದು ತಪ್ಪು. ಓಕೆ. ಸೊ ಇದು ಎ ಕರೆಕ್ಟ್ ಇದೆ. ಡೋಗ್ರಿ ಭಾಷೆಯನ್ನು ಮುಖ್ಯವಾಗಿ ಈ ಕೆಳಗಿನ ಯಾವ ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮಾತನಾಡುತ್ತಾರೆ? ಡೋಗ್ರಿ ಇದನ್ನು ಹೆಚ್ಚಾಗಿ ನಮ್ಮ ಭಾರತ ಮತ್ತು ಪಾಕಿಸ್ತಾನದಲ್ಲಿ ಮಾತಾಡ್ತಾರೆ. ಬಟ್ ಮೇನ್ಲಿ ಜಮ್ಮು ಕಾಶ್ಮೀರದ ಪ್ರದೇಶಗಳಲ್ಲಿ ಮಾತಾಡ್ತಾರೆ. ಯಾಕಂದರೆ ಈಗ ಮೇಲೆ ನಮಗೇನೈತಪ್ಪ, ಈಗ ಇದು ಒಂದು ಭಾರತ ಇದೆಯಲ್ಲ, ಸೊ ಇಲ್ಲಿ ಇದು ಜಮ್ಮು ಕಾಶ್ಮೀರ ಇದೆ. ಇಷ್ಟು ಏನಿದೆಯಪ್ಪ, POK ಇದೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರ್. ಓಕೆ. ಸೊ ಇಷ್ಟು ನಮ್ಮದು ಭಾರತದ ಇದು ಇದೆ. ಇಲ್ಲಿ ಚೀನಾದು ಅಕ್ಸಾಯ್ ಚೀನಾ ಇದೆ. ಇದು ಅಕ್ಸಾಯ್ ಚೀನಾ. ಓಕೆ. ಇದು ಜಮ್ಮು ಕಾಶ್ಮೀರ. ಓಕೆ, ಕನ್ಫ್ಯೂಸ್ ಆಗಬೇಡಿ. ಸೊ ಇಷ್ಟು ಈ ಒಂದು ಪ್ರದೇಶಗಳಲ್ಲಿ ಈ ಒಂದು ಡೋಗ್ರಿ ಒಂದು ಭಾಷೆಯನ್ನು ಮಾತಾಡ್ತಾರೆ. ಮತ್ತು ಸ್ವಲ್ಪ ಇದನ್ನು ಹಿಮಾಚಲ್ ಪ್ರದೇಶ, ಉತ್ತರ ಪಂಜಾಬ ಈ ಒಂದು ಭಾಗಗಳಲ್ಲಿ ಮಾತನಾಡ್ತಾರೆ. ಓಕೆ, ಜಮ್ಮು ಕಾಶ್ಮೀರ ಇಸ್ ರೈಟ್. ತಂಗತಾ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ತಂಗತಾ, ಇಲ್ಲಿ ತಂಗತಾ ಇದು ಸಮರಕಲೆಯ ಒಂದು ಮಣಿಪುರಿ ರೂಪವಾಗಿದೆ. ಓಕೆ. ಇದು ಕತ್ತಿ ಮತ್ತು ಈಟಿ ಅಂತ ಅರ್ಥ. ತಂಗತಾ ಅಂದ್ರೆ ಕತ್ತಿ ಮತ್ತು ಈಟಿ, ಕತ್ತಿ ಮತ್ತು ಇದು ಈಟಿ ಅಂತ ಅರ್ಥ. ಓಕೆನಾ. ಸೊ ಇದೊಂದು ಕರಾಟಿ ಟೈಪ್ ಇದು. ಓಕೆನಾ. ಸೊ ಇದು ಮಣಿಪುರದಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ, ಮಣಿಪುರಕ್ಕೆ ಸಂಬಂಧಪಟ್ಟದ್ದು. ಪಂಜಾಬ ಕೇಸರಿ ಆರಂಭಿಸಿದವರು ಯಾರು? ಇದು ಸಿಂಪಲ್ ಕ್ವಶನು. ಯಾಕೆಂದರೆ ಪಂಜಾಬಿ ಕೇಸರಿ ಅಂತ ನಿಮಗೆ ಅಂದ ಕೂಡಲೇ ಕಂಡು ಬರೋದು ಲಾಲಾ ಲಜಪತ್ ರಾಯ್ ಅವರು. ಓಕೆ, ಲಾಲಾ ಲಜಪತ್ ರಾಯ್. ಕೆಳಗಿನ ಯಾವ ರಾಜ್ಯವು ಬ್ಯಾಕ್ಟೀರಿಯಾವನ್ನು ಪ್ರತಿನಿಧಿಸುತ್ತದೆ? ಇಲ್ಲಿ ರಾಜ್ಯ ಅಂದರೆ ಸ್ಟೇಟ್ ಅಂತ ಬರಬೇಡಿ. ಸೊ ಇದು ಪ್ರಾಣಿ ಮತ್ತು ಸಸ್ಯವರ್ಗದ ರಾಜ್ಯ, ಕಿಂಗ್ಡಮ್ ಅಂತ ಅಂತೀವಿ ನಾವು. ಓಕೆ. ಸೊ ಇಲ್ಲಿ ಇದು ಬ್ಯಾಕ್ಟೀರಿಯಾ. ಈಗ ಬ್ಯಾಕ್ಟೀರಿಯಾ, ವೈರಸ್ಸು, ಈಗ ಹ್ಯೂಮನು, ಪ್ಲ್ಯಾಂಟ್ಸು. ಓಕೆ. ಸೊ ಇವೆಲ್ಲ ಏನಪ್ಪ ಡಿಫ್ರೆಂಟ್ ಒಂದು ರಾಜ್ಯಗಳಲ್ಲಿ ಕಂಡು ಬರ್ತಾವೆ ಅಥವಾ ಕಿಂಗ್ಡಮ್ಗಳಲ್ಲಿ ಕಂಡು ಬರ್ತಾವೆ. ಸೊ ಈಗ ನಾವು ಈ ಬ್ಯಾಕ್ಟೀರಿಯಾನ ಯಾವ ಒಂದು ರಾಜ್ಯದಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೇಕಂದ್ರೆ ಮೊನೇರಾ ಸಾಮ್ರಾಜ್ಯ ಅಥವಾ ಮೊನೇರಾ ಕಿಂಗ್ಡಮ್ ಇದು ಬ್ಯಾಕ್ಟೀರಿಯಾದಂಥ ಈ ಪ್ರೋಕ್ಯಾರಿಯೋಟಿಕ್ ಕೋಶ ಅಥವಾ ಏಕಕೋಶೀಯ ಜೀವಿಗಳನ್ನು ಒಳಗೊಂಡಿದೆ. ಅಂದರೆ ಸಿಂಗಲ್ ಸೆಲ್ ಆರ್ಗ್ಯಾನಿಸಮ್ಸ್ ಏನದಾವಲ್ಲ, ಸೊ ಇವೆಲ್ಲ ಮೊನೇರಾದಲ್ಲಿ ಕಂಡು ಬರ್ತಾವ. ಓಕೆನಾ. ನೆಕ್ಸ್ಟ್, ವಿಟಮಿನ್ ಎ, ಡಿ ಮತ್ತು ಸಿಯನ್ನು ಕ್ರಮವಾಗಿ ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಅಂದರೆ ಇವು ಸೈಂಟಿಫಿಕ್ ಹೆಸರು ಕೇಳಿದ್ದಾರೆ. ಓಕೆ. ಸೊ ಇಲ್ಲಿ ವಿಟಮಿನ್ ಎ, ಡಿ, ವಿಟಮಿನ್ ಎಗೆ ರೆಟಿನಾಲ್ ಅಂತ ಕರೀತಾರೆ, ವಿಟಮಿನ್ ಡಿಗೆ ಕ್ಯಾಲ್ಸಿಫೆರಾಲ್. ನೋಡಿ, ವಿಟಮಿನ್ ಎಗೆ ರೆಟಿನಾಲ್, ವಿಟಮಿನ್ ಡಿಗೆ ಕ್ಯಾಲ್ಸಿಫೆರಾಲ್, ವಿಟಮಿನ್ ಸಿಗೆ ಅಸ್ಕಾರ್ಬಿಕ್ ಆ್ಯಸಿಡ. ಓಕೆನಾ. ಈಗ ವಿಟಮಿನ್ ಎ ಇದು ಎದಕ್ಕೆ ಉಪಯೋಗಪ್ಪ ಅಂದ್ರೆ ಒಂದು ಉತ್ತಮ ದೃಷ್ಟಿ, ಆರೋಗ್ಯಕರ ಪ್ರತಿರಕ್ಷಣಾ ವ್ಯವಸ್ಥೆ, ಜೀವಕೋಶಗಳ ಬೆಳವಣಿಗೆಗಾಗಿ ವಿಟಮಿನ್ ಎ ಅತ್ಯಗತ್ಯ. ಓಕೆ. ವಿಟಮಿನ್ ಡಿ ಕೊಬ್ಬಿನಲ್ಲಿ ಕರಗುವ ವಿಟಮಿನ್ ಆಗಿದ್ದು ಮತ್ತು ವಿಟಮಿನ್ ಸಿನಲ್ಲಿ
ನೀರಿನಲ್ಲಿ ಕರಗುವ ವಿಟಮಿನ್ ಆಗಿರ್ತಾವೆ. ವಿಟಮಿನ್ ಡಿಯಲ್ಲಿ ಕರಗುವ ವಿಟಮಿನ್ ಇರ್ತಾವೆ, ಕೊಬ್ಬಿನಲ್ಲಿ ಕರಗುವ ಅಂದರೆ ಫ್ಯಾಟ್ನಲ್ಲಿ ಇವು ವಿಟಮಿನ್ ಡಿ ಕರಗ್ತಾವೆ. ಬಟ್ ವಾಟರಲ್ಲಿ ವಿಟಮಿನ್ ಸಿ ಕರಗ್ತಾವೆ. ಓಕೆ, ಈಗ ವಿಟಮಿನ್ ಸಿ ಅಂದರೆ ವಿಶೇಷವಾಗಿ ಹಣ್ಣುಗಳಲ್ಲಿ ಮತ್ತು ತರಕಾರಿಗಳಲ್ಲಿ ಕಂಡುಬರ್ತವೆ. ವಿಟಮಿನ್ ಡಿ ಕೊರತೆಯು ಈ ಕೆಳಗಿನ ಯಾವ ಖನಿಜಗಳ ಹೀರಿಕೊಳ್ಳುವಿಕೆಯ ಕೊರತೆಗೆ ಕಾರಣವಾಗುತ್ತದೆ? ಈಗ ವಿಟಮಿನ್ ಡಿ ಕೊರತೆ ಆಯ್ತಂದ್ರೆ ನಾರ್ಮಲಾಗಿ ನಿಮಗೆ ಮುಡ್ದೋಸ್ ಅಥವಾ ರಿಕೆಟ್ಸ್ ಅಂತ ಅನ್ನುವ ಒಂದು ರೋಗ ಬರ್ತದೆ. ಬಟ್ ಅಲ್ಲಿ ಏನು ಒಂದು ಎಲಿಮೆಂಟ್ ಅಥವಾ ಒಂದು ಮಿನರಲ್ ಅನ್ನು ಅಬ್ಸಾರ್ವ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಗಿ ಈ ಒಂದು ರೋಗ ಬರ್ತದೆ. ಅಂದರೆ ಕ್ಯಾಲ್ಸಿಯಂ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಬಾಂಬೆಯಲ್ಲಿ ಬೇರಾಮ್ಜಿ ಮಲ್ಬಾರಿಯವರು ಈ ಕೆಳಗಿನ ಯಾವ ಸಂಸ್ಥೆಯನ್ನು ಪ್ರಾರಂಭಿಸಿದರು? ಬಾಂಬೆಯಲ್ಲಿ ಈ ಬೇರಾಮ್ಜಿ ಮಲ್ಬಾರಿಯವರು ಬಾಲ್ಯ ವಿವಾಹ ಮತ್ತು ವಿಧವೆಯ ವಿರುದ್ಧ ಜಾರಿಗೊಳಿಸಿದ ಒಂದು ಕಾಯ್ದೆ ಆಗಲಿ, ಇದರ ವಿರುದ್ಧ ತಮ್ಮ ಒಂದು ಜೀವನದ ಒಂದು ಉದ್ದಕ್ಕೂ ಪ್ರಚಾರ ಮಾಡಿದರು ಇವರು. ಓಕೆ, ಇವರು ಪಾರ್ಸಿ ಸಮಾಜದ ಸುಧಾರಕರು ಆಗಿದ್ದರು. ಓಕೆ, ಇವರು ಬೇರಾಮ್ಜಿ ಮಲ್ಬಾರಿಯವರು ಪಾರ್ಸಿ ಸಮಾಜದ ಒಂದು ಸುಧಾರಕರು. ಓಕೆ, ಮೇನ್ಲಿ ಇವರು ಸೇವಾ ಸದನವನ್ನು ಸ್ಥಾಪಿಸಿದರು. ಇಲ್ಲಿ ಕರೆಕ್ಟ್ ಆನ್ಸರ್ ಸೇವಾ ಸದನ. ಲಿಯಾಖತ್ ನೆಹರು ಒಪ್ಪಂದಕ್ಕೆ ಯಾವ ವರ್ಷದಲ್ಲಿ ಸಹಿ ಹಾಕಲಾಯಿತು? ಲಿಯಾಖತ್ ನೆಹರು ಈ ಒಂದು ಒಪ್ಪಂದವು ಭಾರತ ಮತ್ತು ಪಾಕಿಸ್ತಾನದ ನಡುವೆ 1950ರಲ್ಲಿ ಸಹಿ ಹಾಕಲ್ಪಟ್ಟ ಒಪ್ಪಂದವಾಯಿತು. ಓಕೆ, ಈ ಒಪ್ಪಂದಕ್ಕೆ ಈ ಎರಡೂ ದೇಶಗಳ ಒಂದು ಸಂಬಂಧವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದ್ದರು. ಓಕೆ, ಅಂದರೆ ಮತ್ತು ನಮ್ಮ ಎರಡೂ ದೇಶಗಳ ನಡುವೆ ಇದ್ದಂಥ ಸಮಸ್ಯೆಗಳನ್ನು ಪರಿಹರಿಸಿ ಈ ಒಂದು ಎರಡೂ ದೇಶಗಳಲ್ಲಿ ವ್ಯಾಪಾರ ಮತ್ತು ಆರ್ಥಿಕ ಸಹಕಾರವನ್ನು ಉತ್ತೇಜಿಸುವುದು ಇದು ಮೇನ್ ಇಂಟೆನ್ಷನ್ ಆಗಿತ್ತು 1950ರಲ್ಲಿ. ಆವಾಗ ಈ ಎರಡೂ ದೇಶದ ಪ್ರಧಾನಿಗಳಾಗಿದ್ದರು ಇವರು, ಲಿಯಾಖತ್ ಅಲಿ ಖಾನ್ ಮತ್ತು ಜವಾಹರ್ಲಾಲ್ ನೆಹರು, ಭಾರತ ಪಾಕಿಸ್ತಾನದ್ದು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ INCನ ಒಂದು ಹರಿಪುರ್ ಅಧಿವೇಶನ 1938 ಇದರ ಒಂದು ಯಾರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿದ್ದು? ಈ ಹರಿಪುರ್ ರಾಷ್ಟ್ರೀಯ ಅಧಿವೇಶನವು ನಾರ್ಮಲಾಗಿ ನಿಮಗೆ ಗೊತ್ತಿದ್ದ ಹಾಗೆ ಇದು ಏನಪ್ಪ, ಸುಭಾಷ್ ಚಂದ್ರ ಬೋಸ್ ಇವರ ಒಂದು ಅಧ್ಯಕ್ಷತೆಯಲ್ಲಿ ಇದು ಗುಜರಾತ್ನ ಹರಿಪುರದಲ್ಲಿ ನಡೀತದ. ಓಕೆ, ನೆಕ್ಸ್ಟ್ 1753ರ ಚಾರ್ಟರ್ ಬಗ್ಗೆ, ಈ ಚಾರ್ಟರ್ ಆ್ಯಕ್ಟ್ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ಓಕೆ, ಇದು ಭಾರತದ ಗವರ್ನರ್ ಜನರಲ್ ಹುದ್ದೆಗೆ ಅವಕಾಶ ಕಲ್ಪಿಸಿತು. ಎರಡನೇ ಸ್ಟೇಟ್ಮೆಂಟ್ ಏನು? ಇದು ಮೇಯರ್ ಕೋರ್ಟನ್ನು ಪುನಃಸ್ಥಾಪಿಸಿತು. ಸೊ ಇಲ್ಲಿ ಮೊದಲ ಹೇಳಿಕೆ ತಪ್ಪು ಇದು, ಏಕೆಂದರೆ 1773ರ ಈ ಒಂದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಅನ್ಬೋದು ಅಥವಾ ಚಾರ್ಟರ್ ಆ್ಯಕ್ಟ್ ಭಾರತದ ಗವರ್ನರ್ ಜನರಲ್ ಹುದ್ದೆಗೆ ಅವಕಾಶ ಕಲ್ಪಿಸಿದೆ. 1773 ಹಿಂದೆ 72 71 ಇದೆಲ್ಲ ಏನಿದೆಯಲ್ಲ ಹಿಂದೆ ಓನ್ಲಿ ಗವರ್ನರ್ ಆಫ್ ಈಸ್ಟ್ ಇಂಡಿಯಾ ಕಂಪ್ನಿ ಇದ್ದರು, ಬರೀ ಗವರ್ನರ್ ಅಂತ ರಾಬರ್ಟ್ ಕ್ಲೈವ್ ಇದ್ದಲ್ಲ. ಸೊ ಹಾಗೆ 1773ರಲ್ಲಿ ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಗ್ತಾನೆ. ಓಕೆ,
ಗವರ್ನರ್ ಜನರಲ್ ಆಫ್ ಇಂಡಿಯಾ. ಸೊ ಇದು ತಪ್ಪು. ಇದು ಮೇಯರ್ ಕೋರ್ಟನ್ನು ಪುನಃ ಸ್ಥಾಪಿಸಿತು. ಸೊ ಇದು ಕರೆಕ್ಟ್. ಸೊ ಇಲ್ಲಿ 2 ಮಾತ್ರ ಕರೆಕ್ಟ್. ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಪ್ರತಿಮೆಯನ್ನು ಯಾರು ನಿರ್ಮಿಸಿದರು? ಶ್ರವಣಬೆಳಗೊಳ ಇಲ್ಲಿ ಈ ಒಂದು ಶ್ರವಣಬೆಳಗೊಳದಲ್ಲಿ ಚಾಮುಂಡರಾಯ ಅಲ್ಲ, ಅದು ಚಾವುಂಡರಾಯ. ಈ ಚಾವುಂಡರಾಯ ಇವನಿಂದ ಈ ಒಂದು ಗೊಮ್ಮಟೇಶ್ವರ ಎಂದು ಕರೆಯಲ್ಪಡುವ ಅಥವಾ ಬಾಹುಬಲಿ ಈ ಒಂದು ವಿಗ್ರಹವನ್ನು ಅಥವಾ ಪ್ರತಿಮೆಯನ್ನು ನಿರ್ಮಿಸಿದರು. ಓಕೆ, ಇದು 60 ಅಡಿ ಎತ್ತರ ಇದೆ ಇದು. ಓಕೆ, ಯಾವುದು? ಬಾಹುಬಲಿ. ಇದನ್ನು 10ನೇ ಶತಮಾನದಲ್ಲಿ ಕಟ್ಟಲಾಗ್ತದೆ. ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿ ಬರ್ತದೆ. ಅದು ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ. ಕೆಳಗಿನವುಗಳಲ್ಲಿ ದ್ವಿಭಾಷಾ ಶಾಸನ ಯಾವುದು? ಇಲ್ಲಿ ಅಶೋಕನ ಕಂದರ ಅಲ್ಲ, ಇದು ಕಂದಹಾರ ಶಾಸನವು ದ್ವಿಭಾಷಾ ಶಾಸನವಾಗಿದೆ. ಓಕೆ, ಇದು ಗ್ರೀಕ್ ಮತ್ತು ಅರೇಬಿಕ್ ಈ ಒಂದು ಭಾಷೆಗಳಲ್ಲಿ ಈ ಭಾಷಾ ಶಾಸನವಾಗಿತ್ತು. ಋಗ್ವೇದದ ಯಾವ ಮಂಡಲದಲ್ಲಿ ಗಾಯತ್ರಿ ಮಂತ್ರವನ್ನು ಉಲ್ಲೇಖಿಸಲಾಗಿದೆ? ಗಾಯತ್ರಿ ಮಂತ್ರವು ಋಗ್ವೇದದ 3ನೇ ಮಂಡಲದಿಂದ ಬಂದಿದೆ. 3ನೇ ಮಂಡಲ. ಆಪ್ಷನ್ 1 ಈಸ್ ಕರೆಕ್ಟ್. ಈ ಮಂಡಲವು 62 ಸ್ತೋತ್ರಗಳನ್ನು ಹೊಂದಿದೆ. ಮುಖ್ಯವಾಗಿ ಇದು ಅಗ್ನಿ ಮತ್ತು ಇಂದ್ರನಿಗೆ ಸಮರ್ಪಿಸ್ತದೆ. ಓಕೆ, ಭಾರತದಲ್ಲಿ ಕುಶಾನ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು? ನಿಮಗೆ ಕುಶಾನ್ ಅಂತ ಬಂದ ಕೂಡಲೇ ಕಂಡುಬರೋದು ಎಲ್ಲರಿಗೆ ಕನಿಷ್ಕ ಅಷ್ಟೇ. ಕನಿಷ್ಕ ಇವನು ಫೇಮಸ್ ರೂಲರ್ ಇಲ್ಲಿ ಈ ಒಂದು ಕುಶಾನ್ ಡೈನೆಸ್ಟಿಯಲ್ಲಿ. ಬಟ್ ಇದನ್ನು ಸ್ಥಾಪಿಸಿದವರು ಯಾರಪ್ಪ ಅಂದ್ರೆ ಕುಜಲ್ ಕಡ್ಪಿಸಸ್. ಇವನು ಹಿಂದೂಕುಷ್ ಪರ್ವತಗಳನ್ನು ದಾಟಿ ಕುಶಾನ್ ಸಾಮ್ರಾಜ್ಯದ ಅಡಿಪಾಯವನ್ನು ಹಾಕಿದ ಯುವೇಚಿ ಮುಖ್ಯಸ್ಥ. ಇದೊಂದು ಪಂಗಡ ಇತ್ತು ಅವಾಗ. ಓಕೆ, ಯುವೇಚಿ ಮುಖ್ಯಸ್ಥ. ಕೆಳಗಿನ ಮರುಭೂಮಿಗಳಲ್ಲಿ ಯಾವುದು ದಕ್ಷಿಣ ಅಮೆರಿಕಾದಲ್ಲಿದೆ? ಇಲ್ಲಿ 4 ಮರುಭೂಮಿಗಳನ್ನು ಕೊಟ್ಟಿದ್ದಾರೆ. ಈ ಮರುಭೂಮಿಗಳಲ್ಲಿ ಸೋನಾರನ್ನು ಕೊಟ್ಟಿದ್ದಾರೆ, ಗಿಬ್ಸನ್ ಕೊಟ್ಟಿದ್ದಾರೆ, ಅಟ್ಕಮ ಕೊಟ್ಟಿದ್ದಾರೆ, ಸಹರಾ ಕೊಟ್ಟಿದ್ದಾರೆ. ಸೊ ಇಲ್ಲಿ ದಕ್ಷಿಣ ಅಮೆರಿಕಾದಲ್ಲಿ ಬರೋದು ಅಂದರೆ ಇದು ಬರಲ್ಲ, ಬರೋದು ಅಟ್ಕಾಮ ಮರುಭೂಮಿ ಅಥವಾ ಅಟ್ಕಾಮ ಡೆಸರ್ಟ್. ಇದು ಚಿಲಿ ದೇಶದಲ್ಲಿ ಕಂಡುಬರ್ತದೆ. ದಕ್ಷಿಣ ಅಮೇರಿಕಾ ಖಂಡದ ಚಿಲಿ ದೇಶದಲ್ಲಿ ಕಂಡುಬರ್ತದೆ. ಓಕೆ, ಇದು ಆ್ಯಂಡೀಸ್ ಪರ್ವತಗಳ ಪಶ್ಚಿಮಕ್ಕೆ ಇದು ಕಂಡುಬರ್ತದೆ. ಓಕೆನಾ? ಸೊ ಇದು ಸಹರಾ ಅನ್ನೋದು ಎಲ್ಲಿ ಬರ್ತದಪ್ಪ? ಸಹರಾ ಮರುಭೂಮಿ ಇದು ಆಫ್ರಿಕಾ ಖಂಡದಲ್ಲಿ ಕಂಡುಬರ್ತದೆ. ಯಾವ ದ್ವೀಪವು ಕಡಲ ಆಗ್ನೇಯ ಏಷ್ಯಾದ ದಕ್ಷಿಣ ತುದಿಯ ಭಾಗವಾಗಿದೆ? ಇಲ್ಲಿ ನೋಡಿ, ಟಿಮೋರ್ ದ್ವೀಪ ಅನ್ನೋದು ಈ ಒಂದು ಕಡಲ ಆಗ್ನೇಯ ಅಥವಾ ಸೌತ್ ಈಸ್ಟ್ ಏಷ್ಯಾದು ದಕ್ಷಿಣ ತುದಿಯಲ್ಲಿ ಮತ್ತು ಟಿಮೋರ್ ಸಮುದ್ರದ ಉತ್ತರದಲ್ಲಿದೆ. ಈ ಟಿಮೋರ್ ದ್ವೀಪವನ್ನು ಪೂರ್ವ ಟಿಮೋರ್, ಪಶ್ಚಿಮ ಭಾಗದಲ್ಲಿ ಇಂಡೋನೇಷ್ಯಾ ನಡುವೆ ವಿಂಗಡಿಸಲಾಗಿದೆ.
ಈ ಕಡೆ ವೆಸ್ಟ್ ಇದ್ದದ್ದು ವೆಸ್ಟ್ ಟಿಮೋರ್ ಅಂತಾರೆ, ಪೂರ್ವ ಇದ್ದದ್ದು ಈಸ್ಟ್ ಟಿಮೋರ್ ಅಂತ ಕರೀತಾರೆ. ಇದು ದಕ್ಷಿಣ ತುದಿಯ ಭಾಗವಾಗಿದೆ ಏಷ್ಯಾದು ಟಿಮೋರ್ ದ್ವೀಪ. ನೆಕ್ಸ್ಟ್, ತಲ್ಚಾರ್ ಉಷ್ಣ ವಿದ್ಯುತ್ ಸ್ಥಾವರ ಯಾವ ರಾಜ್ಯದಲ್ಲಿದೆ? ತಲ್ಚಾರ್ ಇದು ನಮ್ಮ ಭಾರತ ದೇಶದ ಒಡಿಶಾ ರಾಜ್ಯದಲ್ಲಿ ಕಂಡುಬರ್ತದೆ. ಈ ತಲ್ಚಾರ್ ಸೂಪರ್ ಥರ್ಮಲ್ ಪವರ್ ಸ್ಟೇಷನ್ ಒಡಿಶಾದ ಅಂಗುಲ್ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಅಂಗುಲ್ ಇದು ಕಲ್ಲಿದ್ದಲು ಕೋಲ್ ಆಧಾರಿತ ಒಂದು ವಿದ್ಯುತ್ ಸ್ಥಾವರವಾಗಿದೆ. ಇದರ ಒಂದು ಉತ್ಪಾದನಾ ಸಾಮರ್ಥ್ಯ ಎಷ್ಟಪ್ಪ? 3000 ಮೆಗಾವ್ಯಾಟ್. ಇದು ಇಷ್ಟು ಸಾಮರ್ಥ್ಯವನ್ನು ಹೊಂದಿರುವ ಭಾರತದ ಮೊದಲ ಮೆಗಾ ವಿದ್ಯುತ್ ಸ್ಥಾವರವಾಗಿದೆ. ಓಕೆ, ಭಾರತದಲ್ಲಿನ ಕೆಳಗಿನ ಪ್ರಸ್ಥಭೂಮಿಗಳಲ್ಲಿ ಯಾವುದು ಅರಾವಳಿ ಮತ್ತು ವಿಂಧ್ಯ ಪ್ರದೇಶದ ನಡುವೆ ಇದೆ? ಇಲ್ಲಿ ಅರಾವಳಿ ಮತ್ತು ವಿಂಧ್ಯ ಪ್ರದೇಶದ ನಡುವೆ ಬರೋದು ಮಾಳ್ವಾ ಪ್ರಸ್ಥಭೂಮಿ. ಓಕೆ, ನೆಕ್ಸ್ಟ್, ಭಾರತದಲ್ಲಿ ಎಷ್ಟು ರಾಜ್ಯಗಳು ತಮ್ಮ ಭೌಗೋಳಿಕ ಭೂಪ್ರದೇಶದ 75%ಗಿಂತ ಹೆಚ್ಚು ಅರಣ್ಯವನ್ನು ಹೊಂದಿವೆ? ನೋಡಿ, ಓನ್ಲಿ 3 ರಾಜ್ಯ ಅದಾವ, 3. ಅವು 3 ರಾಜ್ಯ ಯಾವಪ್ಪ ಅಂದ್ರೆ ಅರುಣಾಚಲ್ ಪ್ರದೇಶ್ ಇದೆ, ನೆಕ್ಸ್ಟ್ ಮಣಿಪುರ್ ಇದೆ, ಆಮೇಲೆ ನಾಗಾಲ್ಯಾಂಡ್ ಇದೆ. ಈ ಅರುಣಾಚಲ್ ಪ್ರದೇಶ್, ಮಣಿಪುರ್, ನಾಗಾಲ್ಯಾಂಡ್ ಇವು 3 ಏನಪ್ಪ ಅದರ ಒಂದು, ಈಗ ಅರುಣಾಚಲ್ ಪ್ರದೇಶ್ ನೋಡಿ ಈ ಥರ ಇದೆ ಅಂದರೆ ಇದರಲ್ಲಿ 75% ಓನ್ಲಿ ಫಾರೆಸ್ಟ್ ಐತಿ, ಓನ್ಲಿ 25% ಒಂದು ಭೂಪ್ರದೇಶ ಅಂದರೆ ಈ ಒಂದು ಜನವಸತಿ ಈ ಥರ ಕಂಡುಬರ್ತದೆ. ಓಕೆ, ನೆಕ್ಸ್ಟ್, ಇಲ್ಲಿ ಕೆಲವೊಂದು ಮ್ಯಾಥಮೆಟಿಕಲ್ ಅಥವಾ ಆಪ್ಟಿಟ್ಯೂಡ್ ಕ್ವಶನ್ಸ್ಗಳನ್ನು ತಂದಿದ್ದೀನಿ, ನೀವು ಇಲ್ಲಿ ನೋಡ್ಬೋದು. ಒಂದು ತರಗತಿಯ ಎ, ಬಿ ಮತ್ತು ಸಿ ಈ ಒಂದು 3 ವಿಭಾಗಗಳಲ್ಲಿ 100 ವಿದ್ಯಾರ್ಥಿಗಳಿದ್ದಾರೆ. ಓಕೆ, ಎ, ಬಿ ಮತ್ತು ಸಿಯಲ್ಲಿ ಟೋಟಲ 100 ಅದಾರ. ಎಲ್ಲ 3 ವಿಭಾಗಗಳ ಸರಾಸರಿ ಅಂಕಗಳು ಎಲ್ಲ ಥರದ್ದು ಎ ಪ್ಲಸ್ ಬಿ ಪ್ಲಸ್ ಸಿ ಸರಾಸರಿ ಎಷ್ಟಪ್ಪ? 84. ಬಿ ಮತ್ತು ಸಿದು 87.5 ಬರುತ್ತೆ. ಓಕೆ, ಮತ್ತು ಎ ವಿಭಾಗದಲ್ಲಿ ವಿದ್ಯಾರ್ಥಿಗಳ ಸರಾಸರಿ ಅಂಕಗಳು ಎಷ್ಟು? ಇಲ್ಲಿ ನೋಡಿ, ಬಿ ಪ್ಲಸ್ ಸಿ ಇದನ್ನು ಮಾಡಿದ್ರೆ ಇದನ್ನು ಇಂಟು ಮಾಡಿ 2 5 10 2 14 15 2 165. ಓಕೆ, ಬಿ ಪ್ಲಸ್ ಸಿ ಈಕ್ವಲ್ ಟು 165 ಇಷ್ಟು ಬತ್ತು. ಮತ್ತು ಇಲ್ಲಿ ಏನಂದಿದ್ದಾರೆ, ಒಂದು ತರಗತಿಯ ಎ ಬಿ 3 ವಿಭಾಗಗಳಲ್ಲಿ 100 ವಿದ್ಯಾರ್ಥಿಗಳಿದ್ದಾರೆ. ಇವು ಅಂಕ. ಓಕೆ, ಅಂಕ ಆಯಿತು. ಈಗ ಬಿ ಪ್ಲಸ್ ಸಿ 165 ಬತ್ತು. ಈಗ ಎ ಪ್ಲಸ್ ಬಿ ಪ್ಲಸ್ ಸಿ ಎಷ್ಟು ಬರುತ್ತೆ? ಇವ್ರದ್ದು ಸರಾಸರಿ ಎಷ್ಟು? 12 3 8 24 23. ನೋಡಿ, ಎ ಪ್ಲಸ್ ಬಿ ಪ್ಲಸ್ ಸಿ 232, ಬಿ ಪ್ಲಸ್ ಸಿ 165. ಅಂದರೆ ಈ ಬಿ ಪ್ಲಸ್ ಸಿಯನ್ನು ಇಲ್ಲಿ ಯಾರು ಮಾಡೋಣ? ಇಲ್ಲಿ 165 ಅಂತ ಮಾಡಿದ್ರೆ ಅಂದ್ರೆ ಏನು, ಇಲ್ಲಿ ನಿಮಗೆ ಎ ಎಷ್ಟು ಬರುತ್ತೆ? 232 ಮೈನಸ್ 165 ಎಷ್ಟು ಬರುತ್ತೆ? ಇದು ಒಂದಿಷ್ಟು ಈ ಕಡೆ 35 ಬರುತ್ತೆ, 32 ಬರುತ್ತೆ, 7 67. ಎ ಈಕ್ವಲ್ ಟು 67. ಓಕೆ, ಇದೇನಾಯಿತು? ಟೋಟಲ್ 67 ಅಂಕಗಳಾದವು. ಓಕೆ, 67 ಆದಾಗ ಎಸ್ ಎ ಈಕ್ವಲ್ ಟು 67 ಬರುತ್ತಾ? ಓಕೆನಾ? ಎ ವಿಭಾಗದಲ್ಲಿ ವಿದ್ಯಾರ್ಥಿಗಳ ಸರಾಸರಿ ಅಂಕಗಳು 67. ಸೊ ಇಲ್ಲಿ ಆಪ್ಷನ್ನಲ್ಲಿ
ಇಲ್ಲ. ಸೊ ಆಪ್ಷನ್ ಸ್ವಲ್ಪ ಇದಾಗಿದೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರ್ತಪ್ಪ 67. ನೆಕ್ಸ್ಟ್ 98 ನೋಡಿ. 9 ಕೊಟ್ಟಿದ್ದಾರೆ. L1 15 23 39. ನೆಕ್ಸ್ಟ್ ಕ್ವಶನ್ ಮಾರ್ಕ್. ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? 2 ಇದೆ. ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? 4 ಇದೆ. +4. ಇದು +8. ಇಲ್ಲಿ +16. ಅಂದರೆ ಇದು 2 ಟೈಮ್ಸ್, ಇದು 2 ಟೈಮ್ಸ್, ಇದ್ರದ್ದು 2 ಟೈಮ್ಸ್. ಹೌದಾ? ಇದರ 2 ಟೈಮ್ಸ್ ಎಷ್ಟು? 32. ಈ 32 ಇದರಲ್ಲಿ ಆ್ಯಡ್ ಮಾಡಿ ಎಷ್ಟು ಬರುತ್ತೆ? 71. ಸೊ ಕರೆಕ್ಟ್ ಆನ್ಸರ್ ಈಸ್ 71. ಆಯಿತಾ? 71 ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಸರಣಿಯನ್ನು ಪೂರ್ಣಗೊಳಿಸಿ. ನೋಡಿ 2BZ 4CY 8EW 16HT. ಸೊ 2 2 4, 4 2 8, 8 2 16, 16 2 32. ಅಂದರೆ 32 ಅಂತೂ ಎಲ್ಲದರಾಗ ಐತಿ. ಓಕೆ, 32 ಅಂತೂ ಬತ್ತು ನಿಮಗೆ. ನೆಕ್ಸ್ಟ್ B ಆದಮೇಲೆ C ಆದಮೇಲೆ B ಆದಮೇಲೆ ನೋಡಿ BC 1 ಡಿಫ್ರೆನ್ಸ್, CDE 2 ಡಿಫ್ರೆನ್ಸ್, 1 2. ಈ ನೆಕ್ಸ್ಟ್ FGH 3 ಡಿಫ್ರೆನ್ಸ್, ಆಮೇಲೆ 4 ಡಿಫ್ರೆನ್ಸ್ HI IJKL L ಬರ್ತಾ. ಓಕೆ, 32L ಎಲ್ಲಿದೆ? ನೋಡಿ ಇದು ಒಂದೇ ಇದೆ ಎಲ್ಲಿರೋದು. ಸೊ ಇದು ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡಿ. ಅಮನ್ ತನ್ನ ಮನೆಯಿಂದ, ಈಗ ಅವನ ಮನೆ ಇಲ್ಲಿದೆ, ಅವನ ಮನೆಯಿಂದ ಏನು ಮಾಡ್ತಾನೆ? ಇದು ಹೀಗೆ ಇಟ್ಕೊಳ್ಳಿ. ಉತ್ತರ ದಿಕ್ಕಿಗೆ ತನ್ನ ಪ್ರಯಾಣವನ್ನು ಪ್ರಾರಂಭಿಸ್ತಾನೆ. 20 ಕಿಲೋಮೀಟರ್ ಕ್ರಮಿಸಿದ ನಂತರ 20 ಕಿಲೋಮೀಟರ್ ಕ್ರಮಿಸ್ತಾನೆ ಪೈಲ. ಆಮೇಲೆ ಬಲಕ್ಕೆ ತಿರುಗಿ 15 ಕಿಲೋಮೀಟರ್ ಕ್ರಮಿಸಿ ಮತ್ತೆ ಬಲಕ್ಕೆ ತಿರುಗ್ತಾನೆ. ಮತ್ತೆ ಬಲಕ್ಕೆ ತಿರುಗಿ 40 ಕಿಲೋಮೀಟರ್. ನೋಡಿ ಇದು 20 ಮತ್ತು ಇಲ್ಲಿ 20, ಅಂದರೆ ಇದು 40 ಕಿಲೋಮೀಟರ್ ಆಗ್ತದೆ. ಓಕೆ, ಅದ ನಂತರ ಅವರು ಮತ್ತೊಮ್ಮೆ ಬಲಕ್ಕೆ ತಿರುಗಿ 15 ಕಿಲೋಮೀಟರ್, ಮತ್ತು ಇಲ್ಲಿ 15 ಕಿಲೋಮೀಟ್ರು. ಓಕೆ, ಅಂದರೆ ಇಲ್ಲಿ ಮತ್ತೆ ಈ ಒಂದು ದಿಕ್ಕಿಗೆ ಬರ್ತಾನೆ. ಅವನ ಮನೆ ಇಲ್ಲಿ ಐತಿ. ಈಗ ಅವನ ಸರಿಯಾದ ಸ್ಥಳ ಯಾವುದು? ಇಲ್ಲಿ ಹೋಮ್ ಐತೆ ಒಂದು, ಇಲ್ಲಿ 20 ಕಿಲೋಮೀಟ್ರ್ ಅದಾನು. ಮತ್ತು ಇದು ಸೇಮ್ ಅಲ್ಲ, ಪ್ಯಾರಲಲ್ ಇದೆ ಇದು. ಸೊ ಮನೆಯಿಂದ 20 ಕಿಲೋಮೀಟರ್ ದಕ್ಷಿಣದಲ್ಲಿದ್ದಾನೆ. ಮನೆಯಿಂದ 20 ಕಿಲೋಮೀಟರ್ ದಕ್ಷಿಣ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಫ್ರೆಂಡ್ಸ್, ಇವಿಷ್ಟು ಒಂದು 100 ಕ್ವಶನ್ಸ್ಗಳಿದ್ದು. ಸೊ ಈ ಒಂದು ಎಲ್ಲ 100 ಕ್ವಶನ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ. ಇದೇ ರೀತಿ ಮುಂದಿನ ಒಂದು ಸೆಷನಲ್ಲಿ ಮತ್ತೆ ಒಂದು ಮಾಡೆಲ್ ಕ್ವಶನ್ ಪೇಪರ್ 2 ಒಂದಿಗೆ ನಿಮ್ಮ ಜೊತೆ ಬರ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.